ಸರಿಯಾಗಿ 5:20 ಸೂರ್ಯರಶ್ಮಿ ನೇರವಾಗಿ ಗವಿಗಂಗಾಧರನನ್ನ ಸ್ಪರ್ಶ ಮಾಡಲಿದೆ. ದೇಗುಲದ ಒಳಭಾಗದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಕಾಯ್ತಿದ್ದಾರೆ. 5:20 5:23 ಅಂದರೆ 3 ನಿಮಿಷಗಳ ಕಾಲ ಸೂರ್ಯರಶ್ಮಿ ನೇರವಾಗಿ ಗವಿಗಂಗಾಧರನಿಗೆ ನಮನವನ್ನ ಸಲ್ಲಿಸುತ್ತೆ. ಇತಿಹಾಸಕಾರರಾಗಿರುವಂತಹ ಸುರೇಶ್ ಮೂನಾ ಅವರು ಈ ದೇಗುಲದ ಇತಿಹಾಸದ ಬಗ್ಗೆ ತಿಳಿಸ್ತಾ ಇದ್ರು. ಜೊತೆಗೆ ದೇಗುಲದ ಆವರಣದಲ್ಲಿರುವಂತಹ ಆ ಸೂರ್ಯಪಾನ, ಚಂದ್ರಪಾನ, ಢಮರುಗ, ಜೊತೆಗೆ ತ್ರಿಶೂಲ, ಅದರ ಐತಿಹ್ಯ ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ದೇಗುಲದ ಒಳಭಾಗದಲ್ಲಿ ಸಾಕಷ್ಟು ಕೌತುಕಗಳಿದ್ದಾವೆ. ಯಾಕಂದ್ರೆ ಗುಹಾಂತರ ದೇಗುಲ ಇದು. ಒಳಭಾಗದಲ್ಲಿ 2 ಸುರಂಗ ಮಾರ್ಗಗಳು ಕೂಡ ಇವತ್ತಿಗೂ ಎಲ್ಲರನ್ನ ಕೌತುಕಕ್ಕೆ ತಳ್ಳಿಬಿಡುತ್ತವೆ. ಒಂದು ಮಾಹಿತಿಯ ಪ್ರಕಾರ ಪ್ರಧಾನ ಅರ್ಚಕರೇ ಹೇಳ್ತಾ ಇದ್ರು, ಒಂದು ಸುರಂಗ ನೇರವಾಗಿ ಕಾಶಿ ವಿಶ್ವನಾಥನ ದೇಗುಲಕ್ಕೆ ರೀಚ್ ಆದ್ರೆ ಮತ್ತೊಂದು ಸುರಂಗ ನೇರವಾಗಿ ಶಿವಗಂಗೆ ಬೆಟ್ಟಕ್ಕೆ ರೀಚ್ ಆಗ್ತಾ ಇತ್ತಂತೆ. ಅಂದ್ರೆ ಪ್ರಾತಃ ಕಾಲ ಕಾಶಿ ವಿಶ್ವನಾಥನ ಪೂಜೆಯನ್ನ ಮಾಡುವಂತಹ ಮಹರ್ಷಿಗಳು ಅದಾದ ನಂತರ ಸಂಜೆಯ ವೇಳೆಗೆ ಸಂಧ್ಯಾ ಕಾಲದಲ್ಲಿ ಶಿವಗಂಗೆಗೆ ಹೋಗಿ ಪೂಜೆಯನ್ನ ನೆರವೇರಿಸ್ತಾ ಇದ್ರು ಅನ್ನುವಂತಹ ಪೌರಾಣಿಕ ಕಥೆಗಳಿದ್ದಾವೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖ್ಯಾತ ಇತಿಹಾಸ ತಜ್ಞರಾಗಿರುವಂತಹ ಸುರೇಶ್ ಮೂನಾ ಅವರು ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ದೇಗುಲದ ಬಗ್ಗೆ ಸಾಕಷ್ಟು ಕೌತುಕಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಸುರೇಶ್ ಆವಾಗಲೇ ಸೋಮಸುಂದರ ದೀಕ್ಷಿತ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇಷ್ಟು ಸೆಕೆಂಡ್ ಇರಬಹುದು, ಕಳೆದ ಬಾರಿ 4 ಸೆಕೆಂಡ್ಗಳ ಕಾಲ ಸೂರ್ಯರಶ್ಮಿ ಗವಿಗಂಗಾಧರನ ಮೇಲಿತ್ತು ಅಂತ ಹೇಳಿ, ಅದರ ಹಿಂದೆ 2 ಸೆಕೆಂಡ್ಗಳ ಕಾಲ ಇತ್ತು ಅನ್ನುವಂಥ ಮಾಹಿತಿಯನ್ನ ನೀಡ್ತಾ ಇದ್ರು. ಇದು ಹೇಗೆ ನಿರ್ಧಾರ ಆಗತ್ತೆ ಅಂತ ಹೇಳಿ, ಈ ಬಾರಿ 3 ನಿಮಿಷಗಳ ಕಾಲ ಗವಿಗಂಗಾಧರನ ಮೇಲೆ ಸೂರ್ಯರಶ್ಮಿ ಇರುತ್ತೆ ಅನ್ನುವಂಥ ಮಾತಿದೆ. ಇದು ಹೇಗೆ ನಿರ್ಧಾರ ಆಗತ್ತೆ ಅಂತ ಹೇಳಿ? ನೋಡಿ, ಈ ಹೇಗೆ ನಿರ್ಧಾರ ಆಗೋದಕ್ಕೆ ಅಂತ ಹೇಳೋದಕ್ಕೆ ಮುಂಚೆ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶವನ್ನು ನಿಮಗೆ ಹೇಳ್ತೇನೆ. ಓಕೆ. ಈಗ ಸಂಜೆ ಸೂರ್ಯನ ಕಿರಣಗಳ ದಂಡ, ಕಮಾನು ಮತ್ತು 2 ಕಿಟಿಕೆಗಳ ಮೂಲಕ ಬಂದು ಈ ನದಿಯ ಮೂಲಕ ಹಾದು ಈಶ್ವರನ ಪೀಠವನ್ನ ಸ್ಪರ್ಶಿಸಿ ಮುಂದೆ ಲಿಂಗವನ್ನು ಸ್ಪರ್ಶಿಸಿ ಬಲಕ್ಕೆ ತಿರುಗತಿ ಹೋಗುತ್ತೆ ಅಂತ ಹೇಳಿದೆ ನಾನು, ಕಣ್ಮರಿ ಆಗುತ್ತೆ ಅಂತ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನು ಅಂದರೆ, ನಾನು ಸುಮಾರೊಂದು 8 ವರ್ಷಗಳ ಕಾಲ ಸತತವಾಗಿ ಇದೇ ಸಮಯಕ್ಕೆ ಹೋಗಿ ನೋಡಿದ್ದೇನೆ. ಅನೇಕ ವರ್ಷಗಳಲ್ಲಿ ಇನ್ನೇನು ಸೂರ್ಯನ ಕಿರಣ ಬರೋದಕ್ಕೆ ಒಂದು ಅರ್ಧ ಗಂಟೆ ಇದೆ ಅನ್ಬೇಕಾದ್ರೆ ಮೋಡ ಆವರಿಸ್ಕೊಂಡ್ಬಿಡುತ್ತೆ ಆಕಾಶವನ್ನ. ಆಯ್ತು, ಈ ಸಲ ಸೂರ್ಯಕಿರಣ ಒಳಗಡೆ ಬರೋದಿಲ್ಲ, ರಶ್ಮಿ ಚುಂಬನ ಆಗೋದಿಲ್ಲ ಅಂತ ಅನ್ಕೊಂಡಾಗ ಇನ್ನೊಂದು 10 ನಿಮಿಷ ಇದೆ ಅನ್ಬೇಕಾದ್ರೆ ಚಮತ್ಕಾರ ಅನ್ನೋ ರೀತಿಯಲ್ಲಿ ಮೋಡ ಚಲಿಸುತ್ತೆ ಮತ್ತು ಆ ಸೂರ್ಯನ ದಂಡ ಒಳಗಡೆ ಬರುತ್ತೆ. ಆ ನಂತರ ಮತ್ತೆ ಮೋಡ ಆವರಿಸ್ಕೊಂಡಿರೋದನ್ನ ನೋಡಿದ್ದೇನೆ. ಹಾಗಾದ್ರೆ ಇದು ಪ್ರಕೃತಿಯ ಚಮತ್ಕಾರವೇ? ಇದಕ್ಕೇನಾರೋ ಕಾರಣ ಇದೆಯೇ? ಯಾವ್ದಾರೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಮೋಡ ಬಂದು ಸೂರ್ಯನ ಬೆಳಕನ್ನ ನೀಡಿ ಮತ್ತೆ ಮೋಡ ಆವರಿಸ್ಕೊಳತ್ವಾ ಅಂತಂದು ವಿಶ್ಲೇಷಣೆ ಮಾಡಿದಾಗ, ಇದು ನನ್ನ ವೈಯಕ್ತಿಕವಾದಂಥ ವಿಶ್ಲೇಷಣೆ. ನಾನು ಯಾಕೆ ಇರ್ಬೋದು ಹೀಗೆ ಅಂತ ಚಿಂತನೆ ಮಾಡಿದಾಗ ನನಗೆ ಅನಿಸಿದ್ದಂಥ ಅನಿಸಿಕೆಯನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ನೋಡಿ, ಆದರೆ ಈಗ ನೀವು ಇವತ್ತು ನಾನು ನೋಡ್ತಾ ಇದ್ದೇನೆ, ಬಿಸಿಲು ಚೆನ್ನಾಗಿದೆ, ಆ ರೀತಿಯ ಮೋಡ ಕವರ್ ಆಗಿಲ್ಲ. ಇನ್ನು ಕೆಲವು ನಿಮಿಷಗಳು ಬಾಕಿ ಇದೆ. ಬಹುಶಃ ಏನಾದ್ರು ಮೋಡ ಬಂದ್ಬಿಡುತ್ತೆ ಅನ್ನೋ ನೋಡಬೇಕು, ಆದರೆ ಆಕಾಶದಲ್ಲಿ ಮೋಡದ ಯಾವುದೇ ಸೂಚನೆ ಇಲ್ಲ. ಹಾಗಾದ್ರೆ ಕೆಲವು ವರ್ಷಗಳಲ್ಲಿ ಯಾತಕ್ಕೆ ಮೋಡ ಅಲ್ಲಿ ಆಕಾಶದಲ್ಲಿ ಆವರಿಸ್ಕೊಳ್ಳುತ್ತೆ? ಯಾಕೆ ಆ ಸಂದರ್ಭದಲ್ಲಿ ಅದು ಮರೆಯಾಗಿ ಸೂರ್ಯನ ಕಿರಣಗಳನ್ನು ಬಿಡುತ್ತೆ ಅಂದರೆ, ನನ್ನ ವಿಶ್ಲೇಷಣೆ ಏನು ಅಂದರೆ, ಈಗ ನೀವು ಹವಾಮಾನ ತಜ್ಞರು ಹೇಳ್ತಾರೆ ನೋಡಿ, ಇಂಥ ಸಂದರ್ಭದಲ್ಲಿ ಮೋಡ ಇರುತ್ತೆ, ಇಂಥ ಕಡೆ ಮಳೆ ಬರುತ್ತೆ ಅಂತ. ಆದರೆ ಎಷ್ಟೋ ಸಂದರ್ಭದಲ್ಲಿ ಅಲ್ಲಿ ಮಳೆ ಬರೋದಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ, ಆಕಾಶದಲ್ಲಿ ಚಲಿಸ್ತಕ್ಕಂಥ ವಾಯು ಇದೆಯಲ್ಲ, ಆ ವಾಯು ಏನ್ ಮಾಡುತ್ತೆ, ಎಷ್ಟೋ ಸಂದರ್ಭದಲ್ಲಿ ಆ ವಾಯುವಿನ ಚಲನೆಯ ದಿಕ್ಕನ್ನು ಆಧರಿಸಿ ಅವ್ರು ಹೇಳಿರ್ತಾರೆ, ಇಂಥ ಕಡೆ ಮಳೆ ಬರುತ್ತೆ, ಇಂಥ ಕಡೆ ಮೋಡ ಇರುತ್ತೆ ಅಂತ. ಆದ್ರೆ ಅಕಸ್ಮಾತ್ ಆಗಿ ವಾಯು ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸಿದಾಗ, ಆ ಮೋಡವನ್ನ ಬೇರೆ ಕಡೆ ಚಲಿಸಿದಾಗ ಅಲ್ಲಿ ಮಳೆ ಬರದೇ ಇರಬಹುದು, ಮತ್ತು ಬೇರೆ ಎಲ್ಲೋ ಕಡೆ ಮಳೆ ಬರಲ್ಲ ಅಂದ ಕಡೆ ಅದು ಮಳೆ ಬರಬಹುದು. ಈ ರೀತಿಯಲ್ಲಿ ಈ ಏನು ಜನವರಿ 14 ಮಕರ ಸಂಕ್ರಾಂತಿಯಂದು ಒಂದು ದಿಕ್ಕಿನಲ್ಲಿ ಚಲಿಸ್ತಾ ಇರತಕ್ಕಂಥ ವಾಯು ಇದೆಯಲ್ಲ, ಅದು ನಿಧಾನಗತಿಯಲ್ಲಿ ಚಲಿಸಿದಾಗ ಅಥವಾ ವೇಗದ ಗತಿಯಲ್ಲಿ ಚಲಿಸಿದಾಗ ಉಂಟಾಗ್ತಕ್ಕಂಥ ಮೋಡವನ್ನ ಚಲಿಸಿ ಮತ್ತೆ ಅದರ ಗತಿ ಕಡಿಮೆ ಆದಾಗ ಈ ಮೋಡಗಳು ಬೇರೆಯಾಗಿ ಸೂರ್ಯನ ಕಿರಣ ಬಂದು ಮತ್ತೆ ಆ ವಾಯುವಿನ ಗತಿ ಜಾಸ್ತಿ ಆದಾಗ ಮೋಡ ಬೇರೆ ಆಗಿರ್ಬೋದು ಅಥವಾ ಮೋಡ ಮುಂದೆ ಚಲಿಸಿರ್ಬೋದು. ಹೀಗಾಗಿ
ನಮಗೆ ಅದು ಒಂದು ಕಾಕತಾಳೀಯ ಅಂತ ಹೇಳ್ಬೋದು, ಅಥವಾ ಒಂದು ಪ್ರಕೃತಿಯ ಚಮತ್ಕಾರ ಅಂತಲೂ ಹೇಳ್ಬೋದು. ಬಟ್ ಸುರೇಶ್, ಹೀಗಾಗಿ ಒಟ್ಟಿನಲ್ಲಿ ವಾಯು ಮತ್ತು ಮೋಡಗಳ ನಡುವೆ ಇರತಕ್ಕಂಥ ಒಂದು ರೀತಿಯ ಒಡಂಬಡಿಕೆ ಅಂತ 2021ರಲ್ಲಿ ಸೂರ್ಯರಶ್ಮಿ ಗಂಗಾಧರನನ್ನ ಸ್ಪರ್ಶ ಮಾಡಿರ್ಲಿಲ್ಲ. ಆಗ ಸ್ವಲ್ಪ ಭಕ್ತರು ಆತಂಕಕ್ಕೆ ಒಳಗಾಗಿದ್ರು ಸರ್. ಹೌದು ಹೌದು ಅಲ್ಲ, ಅದನ್ನೇ ನಾ ಹೇಳಿದ್ನಲ್ಲ, ಅದು ಇದು ಒಂದು ರೀತಿಯಲ್ಲಿ ನನ್ನ ಭಾಷೆಯಲ್ಲಿ ಹೇಳಿದರೆ ಸೂರ್ಯ ಮತ್ತು ಗಾಳಿ ಮತ್ತು ಮೋಡಗಳ ನಡುವಿನ ಒಂದು ರೀತಿಯ ಒಡಂಬಡಿಕೆ, ಒಂಥರ ಅರೇಂಜ್ಮೆಂಟ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಇವತ್ತು ಬಹುಶಃ ಮೋಡಗಳು ಗಾಳಿಗೆ ಸ್ವಲ್ಪ ನಿಧಾನಿಸಿ ನಾನಿವತ್ತು ಪೂರ್ಣ ರೀತಿಯಲ್ಲಿ ಭಕ್ತರಿಗೆ ನಾನು ಹೋಗಿ ಈಶ್ವರನ ದರ್ಶನವನ್ನು ಮಾಡಿ ಚುಂಬಿಸಿ ಹೋಗಬೇಕು, ಅದನ್ನು ಭಕ್ತರು ನೋಡಬೇಕು ಅಂತ ಹೇಳಿರ್ಬೋದು. ಹೀಗಾಗಿ ಇವತ್ತು ಗಾಳಿ ಕಡಿಮೆ ಆಗಿ ಸೂರ್ಯನ ಬೆಳಕು ಬರ್ತಾ ಇದೆ. ಇನ್ನು ಎರಡನೇ ಅಂಶ ನೀವು ಹೇಳಿದ್ರಿ, ಇಷ್ಟೇ ಸೆಕೆಂಡ್ಗಳೇ ಹೇಗೆ ಇಲ್ಲಿರುತ್ತೆ ಅಂತ ನಿರ್ಧಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇದು ಅಲ್ಲಿ ದೇವಸ್ಥಾನದಲ್ಲಿ ಅನಾದಿ ಕಾಲದಿಂದಲೂ ಅಥವಾ ಹಲವಾರು ದಶಕಗಳಿಂದ ಪೂಜೆ ಮಾಡ್ತಾ ಇರ್ತಕ್ಕಂಥ ಸೋಮಸುಂದರ ದೀಕ್ಷಿತರು, ಪ್ರಾಜ್ಞರು, ಅವರು ಜ್ಞಾನಿಗಳು, ಅವರದನ್ನ ಅಲ್ಲೇ ಇರ್ತಕ್ಕಂಥವ್ರು, ಅಧ್ಯಯನ ಮಾಡಿರ್ತಕ್ಕಂಥವ್ರು. ಹೀಗಾಗಿ ಪ್ರತಿ ವರ್ಷ ಎಷ್ಟು ಸಮಯ ಅಲ್ಲಿರುತ್ತೆ ಮತ್ತು ಅವರು ಅಲ್ಲೇ ಆ ಸಂದರ್ಭದಲ್ಲಿ ಅಭಿಷೇಕ ಮಾಡ್ತಾ ಇರ್ತಾರೆ. ಅಭಿಷೇಕ ಮಾಡ್ತಾ ಇದ್ದಾಗ ಆ ಹಾಲಿನ ಹೊಳಪಿದೆಯಲ್ಲ, ಅದು ಏನು ಸೂರ್ಯರಶ್ಮಿ ಬಂದನ್ನ ಸ್ಪರ್ಶಿಸಿದಾಗ ಅದು ಹೆಚ್ಚು ಹೊಳಪು ಬಂದು ಎಷ್ಟು ಬೇಗ ಅದು ಮರೆಯಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸಹಜವಾಗಿ ಕುತೂಹಲದಿಂದ ಅವರು ಅದನ್ನು ಲೆಕ್ಕಾಚಾರನೂ ಹಾಕಿರ್ತಾರೆ. ಮತ್ತು ಇಷ್ಟು ವರ್ಷಗಳದ ಒಂದು ಅನುಭವದ ಮೇಲೆ ಎಷ್ಟು ಸೆಕೆಂಡ್ಗಳು ನಿಲ್ಲುತ್ತೆ, ಎಷ್ಟು ಸೆಕೆಂಡ್ಗಳು ಮುಂದೆ ಹೋಗುತ್ತೆ ಅನ್ನೋದನ್ನು ಲೆಕ್ಕ ಹಾಕಿರ್ತಾರೆ. ಅಷ್ಟೇ ಅಲ್ಲ, ನೀವು ಸಾಮಾನ್ಯವಾಗಿಯೇ ಸೂರ್ಯನ ಕಿರಣಗಳ ಒಂದು ಆ್ಯಂಗಲ್ ಚೇಂಜ್ ಆಗೋದನ್ನು ನಾವು ಮನೆಯಲ್ಲಿ ಒಂದು ಯಾವ್ದಾರು ಒಂದು ಒನಕೆಯನ್ನು ಇಟ್ಬಿಟ್ಟು ನೋಡಿದ್ರು ಅದು ಎಷ್ಟು ಬೇಗ ಆ ನೆರಳು ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೋದು. ಯಾಕೆಂದ್ರೆ ಒಂದೊಂದು ಕ್ಷಣಕ್ಕೂ ಸೂರ್ಯನ ಪಥ ಬದಲಾವಣೆ ಆಗ್ತಾ ಇರುತ್ತೆ. ಬಿಕಾಸ್ ಸೂರ್ಯನ ಈ ಭೂಮಿಯ ಚಲನೆಯ ಪ್ರಕಾರ ಅದು ಚಲನೆಯೂ ಹಾಗೆ ಆಗ್ತಾ ಇರುತ್ತೆ. ಆ ಒಂದು ಆಧಾರದ ಮೇಲೆ ಅವರು ಇಷ್ಟೇ ಸೆಕೆಂಡ್ ಇವತ್ತಿರ್ಬೋದು, ಇಷ್ಟೇ ಸೆಕೆಂಡ್ ಇವತ್ತಿರ್ಬೋದು ಅಂತ, ಮತ್ತು ಸೂರ್ಯನ ಪ್ರಕೃತಿಯ ಆಧಾರದ ಮೇಲೂ ಇಷ್ಟು ಸೆಕೆಂಡ್ ಇವತ್ತಿರ್ಬೋದು ಅನ್ನೋದನ್ನು ಅವ್ರು ನಿರ್ಧಾರ ಮಾಡ್ತಾರೆ. ಇದು ಸಂಪೂರ್ಣವಾಗಿ ಒಂದು ಅನುಭವದ ಆಧಾರದ ಮೇಲೆ ಹೇಳ್ತಕ್ಕಂಥ ಮಾತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.